2026ರಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಗುರುಗ್ರಹದ ವಿಶೇಷ ಅನುಗ್ರಹದಿಂದಾಗಿ ಹೊಸ ಮನೆ ಮತ್ತು ಹೊಸ ವಾಹನವನ್ನು ಖರೀದಿಸುವ ಯೋಗ ದೊರಕಲಿದೆ. ಆ ಅದೃಷ್ಟಶಾಲಿ ರಾಶಿಗಳು ಯಾರ್ಯಾರು ನೋಡ್ತಾ ಹೋಗೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವನ್ನು ಶುಭಗ್ರಹ ಅಂತ ಕರೆಯಲಾಗುತ್ತೆ. ಈ ಗುರುಗ್ರಹವು 2026ರಲ್ಲಿ ಮಿಥುನ ಮತ್ತು ಕರ್ಕಾಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ 6 ರಾಶಿಗೆ ಸೇರಿದ ಜನರಿಗೆ ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸುವಂಥ ಯೋಗದ ಸೃಷ್ಟಿಯಾಗುತ್ತೆ. ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಮೇಷರಾಶಿಗೆ ಸೇರಿದ ಜನರಿಗೆ ಗುರುಗ್ರಹವು ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಚಲಿಸ್ತಾ ಇದೆ. ಹೀಗಾಗಿ ಮೇ ತಿಂಗಳವರೆಗೆ ಮೇಷರಾಶಿಗೆ ಸೇರಿದ ಜನರಿಗೆ ಮನೆಯನ್ನು ಖರೀದಿಸುವ ಯೋಗ ಇದೆ. ಹಾಗೆ ಈ ಜೂನ್ ತಿಂಗಳ ಮೊದಲ ವಾರದಲ್ಲಿ ಗುರುಗ್ರಹವು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯನ್ನು ಪ್ರವೇಶಿಸಲಿದೆ. ಅಂದರೆ ನಿಮ್ಮ ಜಾತಕದ 4ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವಂಥದ್ದು. ಹಾಗಾಗಿ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಹೊಸ ಮನೆಯನ್ನು ಖರೀದಿಸುವ ಯೋಗ ನಿರ್ಮಾಣವಾಗುತ್ತೆ. ಮನೆ ಅಥವಾ ವಾಹನದೊಂದಿಗೆ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಹೊಸ ಬಟ್ಟೆ, ಆಭರಣ ಮತ್ತು ಸಂಪತ್ತನ್ನು ಖರೀದಿಸುವಂತಹ ಉತ್ತಮ ಅವಕಾಶಗಳು ಕೂಡ ಲಭಿಸುತ್ತೆ. ಹಾಗೆ ಈ ಮೇಷರಾಶಿಗೆ ಸೇರಿದ ಜನರಿಗೆ ಮನೆ ಮತ್ತು ವಾಹನವನ್ನು ಖರೀದಿಸಲು ಲೋನ್ ಕೂಡ ಬಹಳ ಸುಲಭವಾಗಿ ಸಿಗುತ್ತೆ. ಇನ್ನು ವೃಷಭರಾಶಿಗೆ ಸೇರಿದ ಜನರಿಗೆ ಈ ರಾಶಿಯಲ್ಲಿ ಗುರುವಿನ ಚಲನೆಯಿಂದಾಗಿ ಮೇ ತಿಂಗಳವರೆಗೆ ನಿಮಗೆ ಮನೆಯನ್ನು ಖರೀದಿಸುವಂಥ ಯೋಗದ ನಿರ್ಮಾಣವಾಗುತ್ತೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದ್ದು ಮಾರ್ಚ್ವರೆಗೆ ನಿಮಗೆ ಸಾಕಷ್ಟು ಅನುಕೂಲವನ್ನು ಕೊಡ್ತಾನೆ. ಹಾಗಾಗಿ ವೃಷಭರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಹೊಸ ಮನೆಯನ್ನು ಖರೀದಿಸೋದಕ್ಕೆ ತಮ್ಮ ಕೈಲಾದ ಪ್ರಯತ್ನವನ್ನು ಶುರು ಮಾಡೋದು ಒಳ್ಳೆಯದು. ಪ್ರಯತ್ನ ನಿಮ್ಮದಿರಬೇಕು. ಹಾಗೆ ಜೂನ್ ತಿಂಗಳಲ್ಲಿ ಗುರುಗ್ರಹವು ನಿಮ್ಮ ಜಾತಕದ 3ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಚಲಿಸ್ತಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಹೊಸ ವಾಹನವನ್ನು ಖರೀದಿಸುವಂಥ ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಸಂಪತ್ತು ಮತ್ತು ಪಿತ್ರಾರ್ಜಿತ ಸಂಪತ್ತು ಕೂಡ ದೊರಕೋದರೊಂದಿಗೆ ಮನೆ ಮತ್ತು ವಾಹನವನ್ನು ಖರೀದಿಸಲು ಸುಲಭ ಮಾರ್ಗಗಳು ಗೋಚರಿಸ್ತವೆ. ಇನ್ನು ಕರ್ಕಾಟಕ ರಾಶಿ, ಜೂನ್ ತಿಂಗಳ ಮೊದಲ ವಾರ ಗುರುಗ್ರಹವು ಕರ್ಕಾಟಕ ರಾಶಿಯ ಉನ್ನತ ಸ್ಥಾನದಲ್ಲಿ ಚಲಿಸಲಿದೆ. ಹೀಗಾಗಿ ಈ ಕರ್ಕಾಟಕ ರಾಶಿಗೆ ಸೇರಿದ ಜನರ ಮನೆ ಮತ್ತು ವಾಹನವನ್ನು ಖರೀದಿಸಬೇಕನ್ನುವಂತಹ ಬಹಳ ವರ್ಷಗಳ ಕನಸು ಈ ಸಂದರ್ಭದಲ್ಲಿ ನನಸಾಗುವ ಯೋಗ ನಿಮಗೆ ಸಿಗುತ್ತೆ. ಈ ಅವಧಿಯಲ್ಲಿ ಸ್ವಲ್ಪ ಪ್ರಯತ್ನದಿಂದಲೇ ನಿಮಗೆ ಲೋನ್ ಕೂಡ ನಿಮಗೆ ಸಿಗುತ್ತೆ. ಕರ್ಕಾಟಕ ರಾಶಿಗೆ ಸೇರಿದ ಜನರ ಜಾತಕದ 4ನೇ ಮನೆಯ ಅಧಿಪತಿಯಾಗಿರುವ ಶುಕ್ರನು ಬಹಳ ಅನುಕೂಲಕರವಾಗಿರ್ತಾನೆ. ಹಾಗಾಗಿ ಈ ಅವಧಿಯಲ್ಲಿ ಹೊಸ ವರ್ಷದಲ್ಲಿ ನಿಮಗೆ ಮನೆ ಮತ್ತು ವಾಹನ ಖರೀದಿಸುವ ಯೋಗ ಸಿಗುತ್ತೆ. ಅಮೂಲ್ಯವಾದಂಥ ಸಂಪತ್ತನ್ನು ಖರೀದಿಸುವ ಯೋಗ ನಿರ್ಮಾಣಗೊಳ್ಳುತ್ತೆ. ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಇದರಿಂದಾಗಿ ನಿಮಗೆ ಹೊಸ ಮನೆ ಅಥವಾ ವಾಹನವನ್ನು ಖರೀದಿಸುವ ಯೋಗ ಕೂಡ ನಿಮಗೆ ಲಭಿಸುತ್ತೆ. ಇನ್ನು ತುಲಾರಾಶಿಯವರಿಗೂ ಕೂಡ ಹಾಗೆ ಗುರುಗ್ರಹವು ತುಲಾರಾಶಿಗೆ ಸೇರಿದ ಜನರ ಅದೃಷ್ಟದ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಮತ್ತು ಈ ತುಲಾರಾಶಿ ಅಧಿಪತಿಯಾದ ಶುಕ್ರನು ಮಾರ್ಚ್ ತಿಂಗಳವರೆಗೆ ತಮ್ಮ ಉನ್ನತ ಸ್ಥಾನದಲ್ಲಿ ಚಲಿಸ್ತಾನೆ. ಹೀಗಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಮಾರ್ಚ್ ಮತ್ತು ಮೇ ತಿಂಗಳ ನಡುವೆ ಹೊಸ ಮನೆ ಖರೀದಿಸುವ ಯೋಗ ನಿರ್ಮಾಣಗೊಳ್ಳುತ್ತೆ. ಈ ಸಂದರ್ಭದಲ್ಲಿ ಹಳೆಯ ಮನೆಯನ್ನು ಖರೀದಿಸಿ ಅದನ್ನು ಸುಧಾರಿಸುವ ಸಂಭವ ಕೂಡ ಇರುತ್ತೆ. ಜೂನ್ ತಿಂಗಳಿನಲ್ಲಿ ಯಾವಾಗ ಗುರುಗ್ರಹವು ತನ್ನ ಉನ್ನತ ಸ್ಥಿತಿಯಲ್ಲಿರ್ತಾನೋ ಆಗ ರಾಶಿಗೆ ಸೇರಿದ ಜನರಿಗೆ ಹೊಸ ವಾಹನ, ಹೊಸ ಮನೆ ಖರೀದಿಸುವಂತಹ ಯೋಗ ಸಿಗುತ್ತೆ. ಇದರೊಂದಿಗೆ ಕೆಲಸದಲ್ಲಿ ಸಂಬಳ ಮತ್ತು ಹುದ್ದೆಯಲ್ಲಿ ಹೆಚ್ಚಳವಾಗುವಂಥದ್ದು, ಅಂದರೆ ನಿಮಗೆ ಬಡ್ತಿ ಸಿಗುವಂಥದ್ದು, ನಿಮ್ಮ ಆದಾಯದಲ್ಲಿಯೂ ಸಾಕಷ್ಟು ಹೆಚ್ಚಳವನ್ನು ಈ ಸಂದರ್ಭದಲ್ಲಿ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದಂಥ ಮಂಗಳನಾಗಿದ್ದು ಶೀಘ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಚಲಿಸ್ತಾನೆ. ಹೀಗಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಹೊಸ ವಾಹನವನ್ನು ಖರೀದಿಸುವ ಯೋಗ ಸಿಗುತ್ತೆ. ಜೂನ್ ತಿಂಗಳ ಮೊದಲ ವಾರದಲ್ಲಿ ಗುರು ತನ್ನ ಅದೃಷ್ಟದ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಚಲಿಸ್ತಾನೆ. ಈ ಮೂಲಕ ಮನೆಯನ್ನು ಖರೀದಿಸುವ ಯೋಗ ನಿಮಗೆ ಸಿಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಹೊಸ ವಾಹನ ಮತ್ತು ಮನೆ ಖರೀದಿಸುವ ಕನಸು ನನಸಾಗುತ್ತೆ. ಇದರೊಂದಿಗೆ ನಿಮ್ಮ ಭೂಮಿಯಲ್ಲಿ ಮನೆಯನ್ನು ನಿರ್ಮಿಸಬೇಕೆಂಬ ಆಸೆ ಕೂಡ ಈಡೇರುವ ಸಾಧ್ಯತೆ ಇದೆ. ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಂದರ್ಭದಲ್ಲಿ ಆದಾಯದಲ್ಲಿ ಹೆಚ್ಚಳವಾಗುವುದರೊಂದಿಗೆ ಮನೆ ಮತ್ತು ವಾಹನವನ್ನು ಖರೀದಿಸುವ ಪ್ರಯತ್ನ ಕೂಡ ಪೂರ್ಣಗೊಳ್ಳುತ್ತೆ.
ಇನ್ನು ಮಕರ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಜಾತಕದ 4ನೇ ಮನೆಯ ಅಧಿಪತಿಯಾಗಿರುವ ಮಂಗಳನು ಈ ವರ್ಷ ಬಹಳ ಅನುಕೂಲಕರವಾಗಿರ್ತಾನೆ. ಹಾಗಾಗಿ ಫೆಬ್ರವರಿ ತಿಂಗಳ ನಂತರ ಮನೆಯನ್ನು ಖರೀದಿಸೋದಕ್ಕೆ ನೀವು ಪ್ರಯತ್ನವನ್ನು ಶುರು ಮಾಡಬಹುದು. ಮೇ ತಿಂಗಳಿನಲ್ಲಿ ನೀವು ಹೊಸ ಮನೆಯನ್ನು ಖರೀದಿಸುವ ಯೋಗ ಕೂಡ ಸಿಗುತ್ತೆ. ಜೂನ್ ತಿಂಗಳ ಮೊದಲ ವಾರದಲ್ಲಿ ನಿಮಗೆ ಹಠಾತ್ ವಾಹನ ಖರೀದಿಸುವಂಥ ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಸಂಪತ್ತಿನಲ್ಲಿ ಹೆಚ್ಚಳವಾಗುವುದಕ್ಕೆ ಉತ್ತಮ ಅವಕಾಶ ಸಿಗುತ್ತೆ ಮತ್ತು ನಿಮ್ಮ ಆದಾಯವು ಕೂಡ ಹೆಚ್ಚಾಗೋದ್ರಿಂದ ಮನೆ ಅಥವಾ ವಾಹನ ಖರೀದಿಸುವ ಸಾಧ್ಯತೆ ಇನ್ನೂ ಹೆಚ್ಚಾಗುತ್ತೆ. ಮಕರ ರಾಶಿಗೆ ಸೇರಿದ ಜನರು ಫೆಬ್ರವರಿ ತಿಂಗಳ ನಂತರ ಬಹಳ ಸುಲಭವಾಗಿ ಲೋನ್ ಮತ್ತು ಅಥವಾ ಬೇರೆಯವರ ಸಹಾಯವನ್ನು ಕೂಡ ಪಡೆಯುವಂಥ ಸಂಭವ ಜಾಸ್ತಿ ಇರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.